ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಇವತ್ತು ರಾಜ್ಯಪಾಲರು ಯಾವುದೇ ಒಂದು ಭಾಷೆಯನ್ನ ಓಲೈಕೆ ಮಾಡಬೇಕು, ಹಿಂದಿ ಭಾಷೆಯನ್ನ ಕರ್ನಾಟಕದಾದ್ಯಂತ ವೈಭವೀಕರಿಸಬೇಕು ಅಂತ ನಿಲುವನ್ನು ಇಟ್ಕೊಂಡು ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಒಂದು ಕನ್ನಡಿಗರ ಪರವಾದ ನಿಲುವನ್ನು ತಗೊಂಡಿರೋ ಸಂದರ್ಭದಲ್ಲಿ ಪತ್ರವನ್ನು ಬರೀತಾರೆ ಅಂದ್ರೆ ನಿಜಕ್ಕೂ ನಾಚಿಗೇಡು. ರಾಜ್ಯಪಾಲರು ಈ ರಾಜ್ಯವನ್ನ ಪಾಲನೆ ಮಾಡಿ ಈ ನಾಡಿನ ಪ್ರಾದೇಶಿಕ ಭಾಷೆಯ ಅಸ್ಮಿತೆಯನ್ನ ಎತ್ತಿ ಇಡಬೇಕಾಗಿರುವಂತ ರಾಜ್ಯಪಾಲರು ಈ ರೀತಿ ಕನ್ನಡ ವಿರೋಧಿ ನೀತಿಯನ್ನು ತಗೊಂಡಿರೋದಕ್ಕೆ ನಿಜಕ್ಕೂ ನಾಚಿಗೇಡಿನ ಸಂಗತಿ. ಯಾಕೆಂದ್ರೆ ಇವತ್ತು ಯಾವ ಸಂವಿಧಾನದಲ್ಲಿ ಇದೆ ಸ್ವಾಮಿ ಹಿಂದಿ ರಾಷ್ಟ್ರ ಭಾಷೆ ಅಂತ? ಇವತ್ತು 4000 ವರ್ಷಗಳ ಇತಿಹಾಸ ಇರೋ ಕನ್ನಡ ಯಾಕ್ರಿ ರಾಷ್ಟ್ರ ಭಾಷೆ ಆಗಬಾರ್ದು? 1600 ವರ್ಷ ಇತಿಹಾಸವಿರೋ ಹಿಂದಿಯನ್ನ ನೀವು ರಾಷ್ಟ್ರ ಭಾಷೆ ಅನ್ನೋದಾದ್ರೆ 8 ಜ್ಞಾನಪೀಠ ಪ್ರಶಸ್ತಿ, ಲಿಪಿಗಳ ರಾಣಿ, ಯಾಕೆ ನಮ್ಮ ಭಾಷೆ ರಾಷ್ಟ್ರ ಭಾಷೆ ಆಗಬಾರ್ದು? ನಿಮ್ಮ ಭಾಷೆಯನ್ನ ವೈಭವೀಕರಿಸಬೇಕು ಅಂತ ಹೇಳಿ ಕನ್ನಡಿಗರ ಮೇಲೆ ಹೇರಿಕೆ ಆಗ್ತಾ ಇರೋಕ್ಕೆ ನಾಚಿಗೇಡಿನ ಸಂಗತಿ. ಅದರಲ್ಲೂ ರಾಜಕಾರಣಿಗಳು, ಅದರಲ್ಲೂ BJP ನಾಯಕಿಯರು ನಮ್ಮ ಕನ್ನಡಿಗರ ಓಟನ್ನು ಪಡೆದು ಹೋಗಿ ಅಲ್ಲಿ ಕೂತ್ಕೊಂಡು ಕನ್ನಡಿಗರ ವಿರೋಧಿ ಹೇಳಿಕೆ ನೀಡ್ತಿರಲ್ಲ. ಹಿಂದಿ ನಿಮಗೇ ನೆಟ್ಟಿಗೆ ಮಾತಾಡೋಕೆ ಬರಲ್ಲ, ಇನ್ನೇನ್ರಿ ನೀವು ಹಿಂದಿಯನ್ನು ಓಲೈಸ್ತೀರಾ? ನಾಚಿಕೆ ಆಗಬೇಕು. ಈ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳೋದು ಇವತ್ತು ಸಾಂಕೇತಿಕ ಪ್ರತಿಭಟನೆ ಅಷ್ಟೇ ಸ್ವಾಮಿ, ಇದು ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳ ರಾಜ್ಯಭವನ ಮುತ್ತಿಗೆ ಹಾಕ್ತೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನು ತಾಳುತ್ತೆ. ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರವೇ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಯಾವುದೇ ಮೂಲೆಯಿಂದಾಗಲಿ ಹಿಂದಿಯನ್ನು ವೈಭವೀಕರಿಸಕ್ಕೆ, ಕನ್ನಡದ ಮೇಲೆ ಹಿಂದಿ ಹೇರಿಕೆ ಮಾಡೋದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಿಡೋದಿಲ್ಲ.